ನಮಸ್ತೆ ವಿದ್ಯಾರ್ಥಿಗಳೇ. ಈ ದಿನದ ತರಗತಿಗೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ತರಗತಿಗೆ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ಈ ದಿನದ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ ತರಗತಿ 10 ಗದ್ಯ ಭಾಗ 6 ಎನ್ ಮೂರ್ತಿರಾವ್ ಬರೆದಿರ್ತಕ್ಕಂತಹ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗವನ್ನು ನಾವು ಇವತ್ತು ದಿವಸ ಅಭ್ಯಾಸ ಮಾಡೋಣ ಮಕ್ಕಳೇ. ಇವತ್ತಿನ ದಿನದ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳನ್ನು ನಾವು ಗಮನಿಸಿದಾಗ ಕವನಗಳು, ಕಾದಂಬರಿಗಳು, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಅದೇ ರೀತಿಯಾಗಿ ಲಲಿತ ಪ್ರಬಂಧಗಳು ಅಂತಕ್ಕಂತಹ ಒಂದು ಪ್ರಕಾರವು ಕೂಡ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಇರುವಂತಹ ಒಂದು ಅಂಶವನ್ನು ಗಮನಿಸ್ತೀವಿ ಮಕ್ಕಳಿಗೆ. ಅದರಲ್ಲಿ ಪ್ರಬಂಧಗಳಲ್ಲಿಯೇ ನಾವು ಅನೇಕ ಪ್ರಕಾರಗಳನ್ನು ಪುನಃ ಮತ್ತೆ ಅಭ್ಯಾಸ ಮಾಡುವ ದೃಷ್ಟಿಯಿಂದ ನಾವು ನೋಡ್ಬೋದಾಗಿದೆ. ಅದರಲ್ಲಿ ಲಲಿತ ಪ್ರಬಂಧಗಳು, ಹರಟೆ ಪ್ರಬಂಧಗಳು, ಸಂಶೋಧನಾತ್ಮಕ ಪ್ರಬಂಧಗಳು, ವೈಚಾರಿಕ ಪ್ರಬಂಧಗಳು, ವೈಜ್ಞಾನಿಕ ಪ್ರಬಂಧಗಳು, ಪ್ರವಾಸ ಪ್ರಬಂಧಗಳು, ಹೀಗೆ ಅನೇಕ ರೀತಿಯ ಮತ್ತೆ ಪುನಃ ಪ್ರಕಾರಗಳನ್ನಾಗಿ ನಾವು ಮಾಡ್ಕೊತಾ ಬರ್ತಾ ಇದ್ದೀವಿ ಮಕ್ಕಳು. ಅದರಲ್ಲಿ ಬಹಳ ಮುಖ್ಯವಾಗಿ ಎನ್ ಮೂರ್ತಿರಾವ್ ಅವರು ಕನ್ನಡ ಸಾಹಿತ್ಯ ಅಂಶಗಳನ್ನು ಗಮನಿಸಿದಾಗ ಲಲಿತ ಪ್ರಬಂಧಗಳಲ್ಲಿ ನಾವು ಹೆಚ್ಚಿನ ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ಮತ್ತು ಆಸಕ್ತಿಯುಕ್ತವಾಗಿರ್ತಕ್ಕಂತಹ ಒಂದು ಬರವಣಿಗೆಯನ್ನು, ಅದರ ಶೈಲಿಯನ್ನು ನಾವು ಅವರ ಲಲಿತ ಪ್ರಬಂಧಗಳಲ್ಲಿ ಗಮನಿಸ್ಬೋದು ಮಕ್ಕಳಿಗೆ. ಸಾಧ್ಯವಾದರೆ ಆ ಲಲಿತ ಪ್ರಬಂಧಗಳನ್ನು ನೀವು ಕೂಡ ಅದನ್ನು ಓದಿ ಖಂಡಿತವಾಗಲೂ ಕೂಡ ಅದು ಓದು ತಾನಾಗಿಯೇ ಕೊಂಡೊಯ್ಯುವಂತಹ ಒಂದು ಅಂಶಗಳನ್ನು ನಾವು ಅವರ ಲಲಿತ ಪ್ರಬಂಧಗಳಲ್ಲಿ ಗಮನಿಸ್ತೀವಿ ಮಕ್ಕಳಿಗೆ. ಆ ಲಲಿತ ಪ್ರಬಂಧಗಳಲ್ಲಿ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಒಂದು ಗದ್ಯ ಭಾಗ ಯಾವುದು ಅಂತಂದರೆ ವ್ಯಾಘ್ರಗೀತೆ ಅಂತಕ್ಕಂಥ ಒಂದು ಗದ್ಯ ಭಾಗ ಮಕ್ಕಳು. ಈ ಗದ್ಯ ಭಾಗವನ್ನು ನಾವು ಇವತ್ತು ದಿವಸ ಗಮನಿಸೋಣ ಮಕ್ಕಳೇ. ಈ ಒಂದು ಗದ್ಯ ಭಾಗವನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿರಾವ್ ಅವರ ನಾವು ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ ಮಕ್ಕಳೇ. ನೋಡಿ, ಇಲ್ಲಿ ಗದ್ಯ ಭಾಗ ವ್ಯಾಘ್ರಗೀತೆ, ಲೇಖಕರು ಎನ್ ಮೂರ್ತಿರಾವ್. ಇವರ ಕಾಲ ಕ್ರಿಸ್ತಶಕ 900. ಎನ್ ಮೂರ್ತಿರಾವ್ ಅವರ ಕಾಲ 1900. ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಸ್ಥಳ ಯಾವುದು? ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಎನ್ ಮೂರ್ತಿರಾವ್ ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಎ ಅಂದ್ರೆ ಅಕ್ಕಿಹೆಬ್ಬಾಳು, ಎನ್ ಅಂದ್ರೆ ನರಸಿಂಹ ಮೂರ್ತಿರಾವ್ ಇವರ ಪೂರ್ಣ ಹೆಸರು ಮಕ್ಕಳೇ. ಇವರು ಬರೆದಿರ್ತಕ್ಕಂತಹ ಅನೇಕ ಕೃತಿಗಳನ್ನು ನೀವು ಗಮನಿಸಿ. ಹಗಲುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು. ಎನ್ ಮೂರ್ತಿರಾವ್ ಬರೆದಿರ್ತಕ್ಕಂಥ ಕೃತಿಗಳು ಗಮನಿಸಿ ಮಕ್ಕಳೇ. ಹಗಲುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಹೀಗೆ ಅನೇಕ ಕೃತಿಗಳನ್ನ ಎನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ ಮಕ್ಕಳಿಗೆ. ಅದ್ರ ಜೊತೆಗೇನೆ ಎನ್ ಮೂರ್ತಿರಾವ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಆಧುನಿಕ ಕನ್ನಡ ಪ್ರಮುಖ ಗದ್ಯ ಬರಹಗಾರರಾಗಿರ್ತಕ್ಕಂತಹ ಇವರು ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಮಕ್ಕಳೇ. ಇವರ ಕೃತಿಗಳಿಗೆ ಚಿತ್ರಗಳು ಮತ್ತೆ ಪತ್ರಗಳು ಅಂತಕ್ಕಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದೇವರು ಅಂತಕ್ಕಂತಹ ಒಂದು ಕೃತಿ ಏನಿದೆ, ಇದಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ ಮಕ್ಕಳೇ, ದೇವರು ಈ ಕೃತಿಯನ್ನು ಬರೆದಂತಹ ಅವರು ಯಾರು ಅಂತೀವಿ? ಎನ್ ಮೂರ್ತಿರಾವ್ ಅವರು. ಎನ್ ಮೂರ್ತಿರಾವ್ ಅವರು ಬರತಕ್ಕಂಥದ್ದು ದೇವರು ಅಂತಕ್ಕಂಥದ್ದು. ಈ ದೇವರು ಅಂತಕ್ಕಂಥ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಹಾಗೆ ಪ್ರಸ್ತುತ ಗದ್ಯ ಭಾಗವನ್ನ ಎನ್ ಮೂರ್ತಿರಾವ್ ಬರೆದಿರ್ತಕ್ಕಂತಹ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ.
ಎಚ್ ನಂಜಣ್ಣವರು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ನಾವು ಹುಚ್ಚುಚ್ಚಾಗಿ ಮಾತಾಡಿದ ಮೇಲೆ ಯಾವುದು ಪ್ರೆಗ್ನೆಂಟಾಗಿ ಒಂದು ಕಾಮೆಂಟ್ ಕೊಡೋರು. ಆಮೇಲೆ ನಾವು ಹರಟು ಯಾವ ವಿಷಯ, ಕಿತ್ತಳೆ ಹಣ್ಣು ಮೊದಲುಕೊಂಡು ಕಿತ್ತಳೆ ಹಣ್ಣು, ಮಾವಿನ ಹಣ್ಣು ಇವೆರಡರಲ್ಲಿ ಯಾವುದು ಒಳ್ಳೆಯದು ಅನ್ನೋ ಪ್ರಶ್ನೆಯಿಂದ ಮೊದಲುಕೊಂಡು ಪ್ಲೇಟೋ ಆ್ಯಂಡ್ ಅರಿಸ್ಟಾಟಲ್ ವಿಷಯ ಹೆಚ್ಚಾಗಿ ನಾವು ಮನಸ್ಸಲ್ಲಿ ಇಟ್ಕೋಬೇಕೆ, ಅಥವಾ ಈಸ್ಕಿಲಸ್ಸು ಯೂರಿಪಿಡಿಸ್ ಇವ್ರ ವಿಷಯ ಹೆಚ್ಚಾಗಿ ಇಟ್ಕೋಬೇಕೆ, ಫಿಲಾಸಫಿ ಆರ್ ಲಿಟ್ರೇಚರ್ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಪ್ರಶ್ನೆಗಳಿಗೂ ಕೂಡ ಎಲ್ಲ ಪ್ರಪಂಚದಲ್ಲಿ ಇರೋ ಎಲ್ಲನೂ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ್ಯಂಡ್ ಆ ಚರ್ಚೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಯಾರು ಇನ್ನೊಬ್ಬನಿಗೆ ಏನು ಮರ್ಸಿ ತೋರಿಸ್ತಾ ಇರಲಿಲ್ಲ. ಇದನ್ನು ಎದೆಗೆ ಸ್ಟ್ಯಾಬ್ ಮಾಡಿದ ಹಾಗೆ ಮಾತುಗಳು ಹೊರಡುವು. ಆ್ಯಂಡ್ ಟಾಲರೇಟೆಡ್. ವಿದ್ಯಾರ್ಥಿಯಾಗಿ ಓದಿದ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಮಾಡುವ ಭಾಗ್ಯ ಎಷ್ಟು ಜನರಿಗೆ ದೊರಕಿತು? ಆ ಭಾಗ್ಯಶಾಲಿಗಳಲ್ಲಿ ಮೂರ್ತಿರಾಯರು ಒಬ್ಬರು. ತಮ್ಮ ಅಭಿಮಾನದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಆರಂಭಿಸಿದ್ದು 1925ರಲ್ಲಿ. ಮೂರ್ತಿರಾಯರ ಕೈ ಕೆಳಗೆ ಸಾವಿರಾರು ವಿದ್ಯಾರ್ಥಿಗಳು ರೂಪುಗೊಂಡಿದ್ದಾರೆ. ಅವರು ನಾಡಿನ ಹಲವೆಡೆ ವಿವಿಧ ರಂಗಗಳಲ್ಲಿ ಖ್ಯಾತರಾಗಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಕೂಡ ಸ್ವಲ್ಪ ಕಾಲ ಇವರ ಕೈ ಕೆಳಗೆ ವಿದ್ಯಾರ್ಥಿಯಾಗಿದ್ದವರು. ಖ್ಯಾತ ವಿಮರ್ಶಕ ಸಾಹಿತಿ LS ಶೇಷಗಿರಿ ರಾಯರಿಗೆ ತಮ್ಮ ಪ್ರೀತಿಯ ಮೇಷ್ಟ್ರ ಬಗ್ಗೆ ವಿಶೇಷ ಅಭಿಮಾನ. ನಾನು ಇಂಗ್ಲಿಷ್ MA ತರಗತಿಯಲ್ಲಿ ಪ್ರೊಫೆಸರ್ ಮೂರ್ತಿರಾಯರ ವಿದ್ಯಾರ್ಥಿ. ನಮಗೆ ಮೊಟ್ಟ ಮೊದಲು ತುಂಬ ಸಂತೋಷ ಕೊಡ್ತಾ ಇದ್ದದ್ದು ಅಂದರೆ ಅವರ ಇಂಗ್ಲೀಷ್ ಭಾಷೆ. ಎಷ್ಟು ಸಹಜವಾಗಿ ಸೊಗಸಾಗಿ ಅವರು ಇಂಗ್ಲೀಷ್ ಮಾತನಾಡೋರು, ನಮಗೆ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ನಮಗೆ ಈ ಪದಗಳೆಲ್ಲ ಗೊತ್ತಲ್ಲ, ನಮಗೆ ಯಾಕೆ ಮಾತನಾಡೋಕ್ಕಾಗೋದಿಲ್ಲ ಅಂತ. ಅದರ ಜೊತೆಗೆ MA ತರಗತಿ ಅಂತಂದರೆ ಸಾಹಿತ್ಯದ ಪಾಠ, ಬಹಳ ಮಟ್ಟಿಗೆ ಸಾಹಿತ್ಯ ವಿಮರ್ಶೆ. ಆಗ ಅವರು ಪದಗಳನ್ನು ಎಷ್ಟು ನಿಖರವಾಗಿ ಬಳಸ್ತಾ ಇದ್ದರು, ಪಾರಿಭಾಷಿಕ ಶಬ್ದಗಳನ್ನು ಎಷ್ಟು ಸಹಜವಾಗಿ ಅಗತ್ಯವಾದಾಗ ಬಳಸ್ತಾ ಇದ್ದರು. ಅದು ನಮಗೆ ಒಂದು ಮಾದರಿ ಆಗ್ತಾಯಿತ್ತು. ಅವರು ಅಪಾರವಾದ ವಿದ್ವತ್ತು. ಆದರೆ ಆ ವಿದ್ವತ್ತು ಅವರ ಸ್ಪಂದನದಲ್ಲಿ ಸೇರಿ ಹೋಗಿತ್ತು. ಅದರಿಂದ ಎದ್ದು ಕಾಣ್ತಾ ಇರಲಿಲ್ಲ. ನಾವು ತರಗತಿಯ ಹೊರಗಡೆ ವಿಮರ್ಶೆ ಓದಿದಾಗ ಓಹೋ ಇದನ್ನೆಲ್ಲ ಆಗಲೇ ನಮ್ಮ ಎಷ್ಟು ಗಮನಿಸ್ತಾರೆ ಅಂತ ಅನ್ನಿಸ್ತಾ ಇತ್ತು. ಅದರ ಜೊತೆಗೆ ಮೂರ್ತಿರಾಯರು ಒಂದು ಕೃತಿಯನ್ನು ಕುರಿತು ಮಾತನಾಡಬೇಕಾದ್ರೆ ಒಂದು 4-5 ಗಂಟೆಗಳಲ್ಲಿ ಎಲ್ಲ ನಮಗೆ ತಿಳಿಸ್ಕೊಟ್ಟಿರೋರು. ಜೊತೆಗೆ ಅದರಲ್ಲಿ ಯಾವುದು ಮುಖ್ಯ ಅದನ್ನು ಹೇಳೋರು. ಸಾಹಿತ್ಯದ ದೃಷ್ಟಿಯಿಂದ, ಬದುಕಿನ ದೃಷ್ಟಿಯಿಂದ ಮುಖ್ಯವಾದ ಹೇಳೋರು. ನನಗೆ ಜ್ಞಾಪಕ ಇದೆ, ಅವರು ಶೇಕ್ಸ್ಪಿಯರ್, ಬೆನ್ ಜಾನ್ಸನ್ ಇಬ್ಬರನ್ನು ಕುರಿತು ಅರ್ಧ ಗಂಟೆ ಮಾತನಾಡಿದರು. ಆ ಅರ್ಧ ಗಂಟೆಯಲ್ಲಿ ಇಬ್ಬರ ನಾಟಕಗಳ ಸಾರ ಸರ್ವಸ್ವವನ್ನು ನಮ್ಮ ಪಕ್ಕದಲ್ಲಿ ಇಟ್ಬಿಟ್ರು. ಜೊತೆಗೆ ಅವರು ಒಂದು ಮಾತು ಹೇಳಿದ್ದು ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಬದುಕಿಗೆ ಕೂಡ ಮುಖ್ಯವಾದದ್ದು. ಶೇಕ್ಸ್ಪಿಯರ್, ಜಾನ್ಸನ್ ಹೇಳ್ತಾ ಅವ್ರು ಹೇಳಿದರು, ಶೇಕ್ಸ್ಪಿಯರ್ದು ವಿಶ್ವಾಸದ ಹಾಸ್ಯ, ಜಾನ್ಸನ್ದು ವಿಡಂಬನೆ ಅಂತ ಹೇಳಿ ಒಂದು ವಾಕ್ಯ ಹೇಳಿದರು. ಹ್ಯೂಮರ್ ಲೀಡ್ಸ್ ಟು ರೈಪ್ನೆಸ್, ಸ್ಯಾಟೈರ್ ಲೀಡ್ಸ್ ಟು ಬಿಟರ್ನೆಸ್. ಯಾವಾತ ಸ್ನೇಹನ ನಗಬಲ್ಲ ಅವನ ವಯಸ್ಸಾದಾಗೆಲ್ಲ ಪರಿಪಕ್ವವಾಗ್ತಾನೆ. ಯಾವನು ವಿಡಂಬನೆ ಮಾಡಿ ಇತರ ದೋಷ ತೋರಿಸ್ತಾನೆ ವಯಸ್ಸಾದಾಗೆ ಕಹಿ ಆಗ್ತಾ ಹೋಗ್ತಾನೆ ಅಂತ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ 13 ವರ್ಷ ಪಾಠ ಹೇಳಿದ ನಂತರ ಮೂರ್ತಿರಾಯರು ಶಿವಮೊಗ್ಗೆಯಲ್ಲಿ ಕೆಲವು ವರ್ಷ, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ, ನಂತರ ಚಿತ್ರದುರ್ಗದಲ್ಲೂ ಸ್ವಲ್ಪ ಕಾಲವಿದ್ದು 1955ರಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದಿದರು. ನಾನು ಮಹಾರಾಜಾಸ್ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದ ಕಾಲ ನನಗೆ ಅತ್ಯಂತ ಸಂತೋಷ ಕೊಟ್ಟ ಕಾಲ. ಯಾವಾಗಲೂ ಅದನ್ನು ಜ್ಞಾಪಿಸ್ಕೊತಾ ಇರ್ತೀನಿ. ನನಗೇನು ಎಷ್ಟು ಜನ್ಮ ದೇವರು ಏನಾದ್ರು ಕೊಟ್ಟರೆ, 5-6 ಜನ್ಮ ಕೊಟ್ಟರೆ, ಆ 5-6 ಜನ್ಮದಲ್ಲಿ ಕೂಡ ನನಗೆ ಇನ್ಯಾವ ವೃತ್ತಿಯೂ ಬೇಡ, ಮೇಷ್ಟ್ರ ವೃತ್ತಿನೇ ಸಾಕು. ಅಂದರೆ ಅದು ಕಾಲೇಜಿನಲ್ಲಿ ಮೇಷ್ಟ್ರಾಗಿರ್ಬೇಕು, ಹೈಸ್ಕೂಲ್ನಲ್ಲಿ ಮಾತ್ರ ಮೇಷ್ಟ್ರಾಗಿರ್ಬೇಕು. ಯಾಕೆಂದರೆ ಕಾಲೇಜಿನಲ್ಲಿ ಮೇಷ್ಟ್ರಾಗಿದ್ದರೆ ನಾವು ಯಾವ ಪುಸ್ತಕ ಅವ್ರಿಗೆ ಪಾಠ ಹೇಳ್ತೀವೋ ಅದರೊಳಗೆ ಆಲೋಚನೆ ಮಾಡಬೇಕಾದ್ದು ಬೇಕಾದಷ್ಟು ಇರುತ್ತೆ. ನಮ್ಮ ಆಲೋಚನೆ, ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಅದು ಕೂಡ ಭಾಳ ಸಂಪತ್ಪೂರ್ಣವಾಗಿರುತ್ತೆ. ಆದ್ದರಿಂದ ಕಾಲೇಜಿನಲ್ಲಿ ಮೇಷ್ಟ್ರಾಗಿರೋದು ನನಗೆ ಅತ್ಯಂತ ಸಂತೋಷಕರವಾದ ವಿಷಯ. ಬರಿಯ ಅಧ್ಯಾಪಕ ವೃತ್ತಿ ಅಷ್ಟೇ ಅಲ್ಲ, ಮೂರ್ತಿರಾಯರು ಕೆಲ ಕಾಲ ಮೈಸೂರು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದರು. ನಿವೃತ್ತಿಯ ನಂತರ ಕರ್ನಾಟಕ ರಾಜ್ಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿಯೂ, ಕನ್ನಡ ಸಾಹಿತ್ಯ ಪರಿಷತ್ತಿನ
ಕಾರ್ಯದರ್ಶಿಯೂ ಆಗಿದ್ದರು. ಮುಂದಿನ 2 ವರ್ಷ ಕಾಲ ಇವರು ಪರಿಷತ್ತಿನ ಅಧ್ಯಕ್ಷರಾಗಿಯೂ ಇದ್ದರು. ಇದಿಷ್ಟು ಅವರ ವ್ಯಕ್ತಿ ಜೀವನದ ಕುರಿತಂತೆ. ಅವರ ವೈಯಕ್ತಿಕ ಜೀವನ ಕೂಡ ಒಂದು ಯಶೋಗಾಥೆಯೇ. 1919ನೇ ಇಸವಿಯಲ್ಲಿ ಇವರಿಗೆ ವಿವಾಹವಾಯಿತು. ಇವರ ಕೈ ಹಿಡಿದವರು ಜಯಲಕ್ಷ್ಮಮ್ಮ. ಇವರೊಂದಿಗೆ ಮೂರ್ತಿರಾಯರದು ಅನ್ಯೋನ್ಯ ದಾಂಪತ್ಯ. ತಮ್ಮ ಆತ್ಮವೃತ್ತದಲ್ಲಿ ತಮ್ಮ ಪತ್ನಿಯನ್ನು ಮನೆ ದೇವರು ಎಂದು ಕರೆದಿದ್ದಾರೆ. ನಮ್ಮಣ್ಣ ಸಾಧಾರಣವಾಗಿ ಹೆಚ್ಚು ಮಾತನಾಡ್ತಿರ್ಲಿಲ್ಲ. ಅವರು ಪುಸ್ತಕ ಆಯಿತು, ಅವರಾಯಿತು, ಅವರು ಸಪ್ರೇಟ್ ರೂಮ್ನಲ್ಲಿ ಕೂತ್ಕೊಂಡು ಸದಾ ಓದ್ಕೊಂಡು ಮಾಡ್ತಿದ್ರು. ಊಟ ತಿಂಡಿಗೆ ಮಾತ್ರ ಕೆಳಗಡೆ ಬರೋ ಪದ್ಧತಿ. ನಮ್ಮ ಅತ್ತಿಗೆ ಬಂದ ಮೇಲೆ ಸ್ವಲ್ಪ ಇದು ಸರಳವಾಯಿತು. ಆದರೂ ಪುಸ್ತಕದ ಮೇಲಿನ ವ್ಯಾಮೋಹ, ವಿದ್ಯಾಭ್ಯಾಸದ ಕಡೆ ಒಲವು ಬಹಳ ಜಾಸ್ತಿ ಇತ್ತು. ಮೂರ್ತಿರಾವ್ ದಂಪತಿಗಳಿಗೆ 3 ಗಂಡು ಮಕ್ಕಳು. ಮೊದಲನೆಯವರು ಸುಬ್ಬರಾಮಯ್ಯ, ಎರಡನೆಯವರು ನಾಗರಾಜ್, ಮೂರನೆಯವರು ರಾಮಚಂದ್ರರಾವ್. ಈಗ ಮೂರ್ತಿರಾಯರು ತಮ್ಮ ಮೊದಲನೆಯ ಮಗ ಸುಬ್ಬರಾಮಯ್ಯನವರೊಂದಿಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಸುಬ್ಬರಾಮಯ್ಯ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ತಂದೆಯ ಬಗ್ಗೆ ವಿಶೇಷ ಅಭಿಮಾನ. ಇದಕ್ಕೆ ಮುಖ್ಯ ಕಾರಣ ನಾನೇ ಮೊದಲನೇ ಮಗ ಆಗಿದ್ದು ಅಂತ ಕಾಣುತ್ತೆ. ನನಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಸಿಕ್ತು ಚಿಕ್ಕಂದಿನಿಂದ. ಅವರು ನನಗೆ ಮೇಷ್ಟ್ರು ಸಹ ಆಗಿದ್ದರು. ಆದರೆ ಮೇಷ್ಟ್ರಾದಾಗ ಮಾತ್ರ ನನಗೇನು ಸ್ಪೆಷಲ್ ಅಟೆನ್ಷನ್ ಸಿಕ್ಕಲಿಲ್ಲ. ಬಾಕಿ ಹುಡುಗರು ಹೇಗೆ ಪಾಠ ಹೇಳೋರು ಅದೇ ಥರ ಹೇಳೋರು. ಮನೆಯಲ್ಲಿ ಸ್ಪೆಷಲ್ ಕೋಚಿಂಗ್ ಸಹ ಇರಲಿಲ್ಲ. ನಾನು ಮುಖ್ಯವಾಗಿ ಅವರಿಂದ ಕಲ್ತಿರೋದು ಏನು ಅಂದರೆ, ಜೀವನವನ್ನು ಒಂದು ಸಮನ್ವಯದಿಂದ ನೋಡುವುದು. ನಾನು ಅವರಿಂದ ಪಾಠ ಕಲ್ತಿದ್ದೀನಿ ಅಂತ ಕಾಣುತ್ತೆ. ಸುಖ ಆದಾಗ ತುಂಬ ಸಂತೋಷ ಪಡೋದಿಲ್ಲ, ದುಃಖ ಆದಾಗ ತುಂಬ ದುಃಖನೂ ಪಡೋದಿಲ್ಲ. ಇಂದು ಕನ್ನಡ ಸಾಹಿತಿಗಳ ಪೈಕಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲಬಹುದಾದವರು ಮೂರ್ತಿರಾಯರು. ಅಗಾಧವಾದ ಪಾಂಡಿತ್ಯ, ವಿದ್ವತ್ಪೂರ್ಣವಾದ ವಿಚಾರ, ಉತ್ತಮ ಚಿಂತನೆ ಇವರ ಆಸ್ತಿ. ಇವರು ಸಾಹಿತ್ಯ ಲೋಕಕ್ಕೆ ಕಾಲಿರಿಸಿದ್ದು ಆಕಸ್ಮಿಕವಾಗಿ. 1925ರ ಸುಮಾರಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದಾಗ ತಮ್ಮ ಸ್ವಯಂ ತೃಪ್ತಿಗಾಗಿ ಸಾಮಾಜಿಕ ನಾಟಕವೊಂದನ್ನು ಬರೆದರು. ಮತ್ತೊಮ್ಮೆ ಓದಿದಾಗ ಅದು ಇವರಿಗೇ ಇಷ್ಟವಾಗಲಿಲ್ಲ. ಕಸದ ಬುಟ್ಟಿ ಸೇರಬೇಕಿದ್ದ ನಾಟಕದ ಕರಡು ಪ್ರತಿ ಪ್ರೊಫೆಸರ್ ಟಿ.ಎಸ್. ವೆಂಕಣ್ಣಯ್ಯನವರ ಕೈಸೇರಿತು. ಅದನ್ನು ಓದಿ ಮೆಚ್ಚುಗೆ ಸೂಚಿಸಿದ ವೆಂಕಣ್ಣಯ್ಯ ಮುಂದೆ ಬರೆಯಲು ಪ್ರಚೋದಿಸಿದರು. ಅದೇ ಆಷಾಢಭೂತಿ ನಾಟಕ. ಮೋಲಿಯೇರನ ತಾರ್ತೂಫ್ ನಾಟಕದ ರೂಪಾಂತರ. ಇದು ರಂಗದ ಮೇಲೆ ಯಶಸ್ವಿಯಾಗಿ ಪ್ರಯೋಗಗೊಂಡಿದ್ದಷ್ಟೇ ಅಲ್ಲ, ಸುಬ್ಬಾಶಾಸ್ತ್ರಿ ಎಂಬ ಹೆಸರಿನ ಚಲನಚಿತ್ರವಾಗಿಯೂ ಹೆಸರು ಗಳಿಸಿತು. ಮೂರ್ತಿರಾಯರು ಇಲ್ಲಿಯವರೆಗೆ 25ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರು ಅಧ್ಯಾಪಕ ವೃತ್ತಿಯಲ್ಲಿದ್ದಾಗ ಬರೆದದ್ದಕ್ಕಿಂತ ನಿವೃತ್ತಿಯ ನಂತರ ಬರೆದದ್ದೇ ಹೆಚ್ಚು. ಅರ್ಧಕ್ಕಿಂತ ಹೆಚ್ಚಿನವು ಅನುವಾದ ಕೃತಿಗಳು. ಅವರ ಬರಹ ಪ್ರಬಂಧ, ವಿಚಾರ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ, ನಾಟಕ, ಪ್ರವಾಸ ಕಥನ, ಆತ್ಮಚರಿತ್ರೆ ಹೀಗೆ ಹಲವಾರು ಪ್ರಾಕಾರಗಳಲ್ಲಿ ವಿಸ್ತರಿಸಿಕೊಂಡಿದೆ. ಮೂರ್ತಿರಾಯರ ಸಾಹಿತ್ಯದ ಅತ್ಯಂತ ಪ್ರಮುಖ ಗುಣ ನನಗೆ ಕಾಣೋದು ಅದರ ಪರಿಪಕ್ವತೆ. ಈ ಪರಿಪಕ್ವತೆ ಅಂತಂದರೆ ಸಮಗ್ರತೆ ಅನಿವಾರ್ಯ. ಅಂದರೆ ಬದುಕನ್ನು ಬೇರೆ ಬೇರೆ ದೃಷ್ಟಿಗಳನ್ನು ನೋಡೋದು. ಮೂರ್ತಿರಾಯ ಸಾಹಿತ್ಯದಲ್ಲಿ ಎದ್ದು ಕಾಣೋದದು. ಒಂದು ಕಡೆ ಹೃದಯಕ್ಕೆ, ಭಾವಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದು ಕೊಡ್ತಾರೆ. ಜೊತೆಗೆ ಚಿಂತನೆಗೆ, ವಿಚಾರಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದು ಕೊಡ್ತಾರೆ. ಜೊತೆಗೆ ಗಂಭೀರವಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ. ಇನ್ನೊಂದು ದೃಷ್ಟಿಯಿಂದ ತಿಳಿಯಾದ ಹಾಸ್ಯದಲ್ಲಿ, ಸ್ನೇಹವಾದ ಹಾಸ್ಯದಲ್ಲಿ ಅದನ್ನು ಕಾಣ್ತಾರೆ. ಬದುಕಿನ ಎಲ್ಲ ಚದುವಿಗೆ ತೆಗೆದುಕೊಂಡ ಮನಸ್ಸು ಇದು. ಒಂದು ಹೂವಿನ ವಿಷಯ ಆಗಬಹುದು, ಎತ್ತಿನ ಗಾಳಿ ಪ್ರಯಾಣ ಮಾಡೋದಾಗ್ಬೋದು, ಅಮೆರಿಕದಲ್ಲಿ ಒಂದು ದೊಡ್ಡ ಕಣಿವೆಯನ್ನು ನೋಡಿದ್ದಾಗ್ಬೋದು, ಏನೇ ಆಗಲಿ ಬದುಕಲ್ಲಿ ಎಲ್ಲಿ ಚೆಲುವಿದೆ ಅದನ್ನು ಗುರುತಿಸಿ ಸಂತೋಷ ಪಡೋದು. ಅದರ ಜೊತೆಗೆ ಅವ್ರದ್ದೇ ಒಂದು ತಿಳಿಯಾದ ಹಾಸ್ಯ ಇದೆ. ಆ ಹಾಸ್ಯದ ಹಿಂದೆ ಅನುಕಂಪ ಇದೆ. ಹಾಸ್ಯ ಮಾಡಬೇಕಾದ್ರೂ ಕೂಡ
ನಾನು ಹೀಗೆ ಹಾಸ್ಯಕ್ಕೆ ಗುರಿ ಆಗಬಹುದು ಅನ್ನೋ ಒಂದು ಅರಿವಿದೆ. ಇದರಿಂದ ಅವರ ಯಾವ ಬರಹವಾಗಲಿ ಸಾಹಿತ್ಯ ವಿಮರ್ಶೆ ಸಹ ಒಂದು ಸಮಗ್ರತೆಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಅವರು ಮನುಷ್ಯ ಸ್ವಭಾವದ ಎಲ್ಲ ವೈವಿಧ್ಯ ವೈಚಿತ್ರ್ಯಗಳನ್ನು ಗುರುತಿಸಬಲ್ಲರು, ಆ ವೈವಿಧ್ಯ ವೈಚಿತ್ರ್ಯಗಳಲ್ಲಿ ಸಂತೋಷ ಪಡಬಲ್ಲರು. ಹೀಗಾಗಿ ಮೂರ್ತಿರಾಯ ಸಮಗ್ರ ಸಾಹಿತ್ಯದಲ್ಲಿ ಅವರದೇ ಆದ ಒಂದು ವಿಶೇಷವಾದ ಪ್ರಪಂಚ ಸೃಷ್ಟಿ ಮಾಡಿಬಿಡ್ತಾರೆ. ಮೂರ್ತಿರಾಯರ ಸಾಹಿತ್ಯ ಕೃತಿಗಳಿಗೆ ಹಲವಾರು ಪ್ರಶಸ್ತಿ ಗೌರವಗಳು ದೊರೆತಿವೆ. ಇವರ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಪ್ರವಾಸ ಕಥನಕ್ಕೆ 1978ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1973ರಲ್ಲಿ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ, 1981ರಲ್ಲಿ ಚಂಡಮಾರುತ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, 1992ರಲ್ಲಿ ದೇವರು ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿವೆ. ಇವರ ಅಗಾಧ ಪಾಂಡಿತ್ಯವನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾನಿಲಯ 1977ರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. 1984ರಲ್ಲಿ ಕೈವಾರದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನೂ ಸಹ ಇವರು ವಹಿಸಿಕೊಂಡಿದ್ದರು. ಇವೆಲ್ಲಕ್ಕೂ ಕಿರೀಟವಿಟ್ಟಂತೆ ಮಾಸ್ತಿ ಪ್ರಶಸ್ತಿಯೂ ಲಭಿಸಿದೆ. ತಮ್ಮ ಜೀವಿತದ 101ನೆಯ ವಯಸ್ಸಿನಲ್ಲೂ ಮೂರ್ತಿರಾಯರನ್ನು ಬರವಣಿಗೆಯ ಖುಷಿ ಬಿಟ್ಟಿಲ್ಲ. ಈಗ ಉಪನಿಷತ್ತಿನ ಈಶಾವಾಸ್ಯಕ್ಕೆ ವ್ಯಾಖ್ಯಾನ ಬರೆಯುತ್ತಿದ್ದಾರೆ. ಇವರ ದೀರ್ಘಾಯಸ್ಸಿನ ಗುಟ್ಟೇನು? ನಾನೇನು ದೀರ್ಘಾಯುಷಿ ಆಗಬೇಕು ಅಂತ ಪ್ರಯತ್ನ ಪಟ್ಟು ಅದನ್ನು ಸಾಧಿಸಿಲ್ಲ. ಅದರಿಂದ ನನಗೇನು ಅದಕ್ಕೆ ಕ್ರೆಡಿಟ್ ಕೊಡಬೇಕಾಗಿಲ್ಲ. ಬಹುಶಃ ಅದರ ಗುಟ್ಟು ಎರಡಿರಬಹುದು. ಈಗ ನನಗೆ ಜ್ಞಾಪಕ ಇರೋ ಹಾಗೆ ಸುಮಾರು 50 ವರ್ಷಗಳಲ್ಲಿ ನಾನು ಬೆಳಗ್ಗೆ ವಾಕ್ ಹೋಗೋದು ಬಹುಶಃ 1 ದಿವಸ 2 ದಿವಸ ಸಹಿತ ತಪ್ಪಿಸಿಲ್ಲ ಅಂತ ಕಾಣುತ್ತೆ. ಅಷ್ಟು ರೆಗ್ಯುಲರಾಗಿ ವಾಕ್ ಹೋಗ್ತೇನೆ. ಇನ್ನೊಂದು, ಈಗ 50 ವರ್ಷದಲ್ಲಿ ಯಾರ ಮೇಲೂ ನಾನು ಕೋಪ ಮಾಡ್ಕೊಂಡು ಎದ್ದು ಆತದ್ದು ಈಗ ಜ್ಞಾಪಕ ಇಲ್ಲ ನನಗೆ. ಯಾಕೆ ಮಾತಾಡ್ತೀವೋ ಅಂತ ಅಂದಿರ್ಬೋದು ಅಷ್ಟೇ. ಕೋಪ ಯಾವಾಗಲೂ ನನಗೆ ಬಂದಿಲ್ಲ. ಅದು ಸುಮಾರು ಆಗ್ಬಿಟ್ಟು 50 ವರ್ಷದಿಂದ ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನಾನು ಕೋಪ ಮಾಡ್ಕೊಂಡಿಲ್ಲ. ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶ್ರೂಯತೆ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ. ಹಾಗೆ ಪ್ರಸ್ತುತ ಗದ್ಯ ಭಾಗವನ್ನ ನಾವು ನೋಡಿದಾಗ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೋಬಹುದು ಅನ್ನೋದನ್ನ ನೋಡಿ ಮಕ್ಕಳಿಗೆ. ಒಂದು, ಪರಿಸರದಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಬದುಕುವ ಹಕ್ಕಿದೆ ಎನ್ನುವುದನ್ನ ನಾವು ಮೊದಲು ತಿಳ್ಕೋಬೇಕು ಮಕ್ಕಳೇ. ಎಲ್ಲ ಪ್ರಾಣಿಗಳಿಗೂ ಕೂಡ ಜೀವಿಸುವಂತಹ ಹಕ್ಕು ಜಗತ್ತಿನಲ್ಲಿದೆ ಅಂತಕ್ಕಂಥದ್ದು, ಪರಿಸರದಲ್ಲಿದೆ ಅಂತಕ್ಕಂಥದ್ದು. ಹಾಗೆ ಪ್ರಾಣಿಗಳಿಗಿರುವ ಭಯ, ಸಹಜೀವನದ ಅರಿವು ನಿಮಗೆ ಇರಲಿ ಅಂತಕ್ಕಂಥದ್ದು, ಅದರ ಕಲ್ಪನೆ ನಿಮಗಿರಬೇಕು. ಪ್ರಾಣಿಗಳು ಯಾವ ರೀತಿ ಭಯವನ್ನು ಪಡ್ತವೆ, ಹಾಗೆ ಮನುಷ್ಯರು ಕೂಡ ಪ್ರಾಣಿಗಳಲ್ಲಿ ಒಬ್ಬ, ಅವನಿಗೂ ಕೂಡ ಭಯ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಈ ಅಂಶಗಳನ್ನ, ಈ ಕಲ್ಪನೆಗಳನ್ನು ನಿಮಗೆ ಬರಬೇಕು ಅಂತಕ್ಕಂಥ ಅಂಶವನ್ನು. ಹಾಗೆ ಮನುಷ್ಯರು ಹಿರಿಯರ ಆದರ್ಶ ಮತ್ತು ಅನುಪಾಲನೆಯನ್ನ ಮಾಡುವ ಸಂದರ್ಭದ ಒಂದು ವಿಡಂಬನಾತ್ಮಕ ಚಿತ್ರಣವನ್ನ ನಾವು ಈ ಗದ್ಯ ಭಾಗದಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಹಾಗೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳನ್ನು ನೀವು ಗಮನಿಸಿ. ಭಗವದ್ಗೀತೆ ಅಂತಕ್ಕಂಥದ್ದು ಭಾರತೀಯರ ಪೂಜ್ಯವಾಗಿರ್ತಕ್ಕಂತಹ ಗ್ರಂಥ ಮಕ್ಕಳೇ. ಹಾಗೆ ಅಪ್ರತಿಭೆ ಅಂತಂದ್ರೆ ಹೋಲಿಕೆ ಇಲ್ಲದಂತಹ ಒಂದು ಪ್ರತಿಭೆ ಅಂತಕ್ಕಂಥದ್ದು. ಗಂಧ ಅಂದ್ರೆ ವಾಸನೆ, ಜಡ ಅಂದ್ರೆ ಮಂದವಾಗಿರ್ತಕ್ಕಂಥದ್ದು, ತಿಳಿಸದೇ ಇರತಕ್ಕಂಥದ್ದು. ಗ್ರಾಣೇಂದ್ರಿಯ ಅಂದ್ರೆ ಮೂಗಿಗೆ ನಾವು ಗ್ರಾಣೇಂದ್ರಿಯ ಅಂತ ಹೇಳಿ ಕರಿತೀವಿ. ಅಂದ್ರೆ ವಾಸನೆಯನ್ನ ಹಿಡಿಯುವಂತಹ ಒಂದು ಅಂಗ ಅಂತ ಹೇಳಿ. ಇಷ್ಟು ಅಂಶಗಳನ್ನ ನೀವು ಗಮನಿಸಿ ಮಕ್ಕಳೇ. ಇವತ್ತಿನ ಒಂದು ಗದ್ಯ ಭಾಗವನ್ನು ನಾವು ನೋಡೋಣ. ಇಲ್ಲಿ ಪುಟ ಸಂಖ್ಯೆ 57 ಗದ್ಯ ಭಾಗ ವ್ಯಾಘ್ರಗೀತೆ. ನೋಡಿ, ಇವತ್ತು ಜೀವ ಜಗತ್ತು ಅನ್ನತಕ್ಕಂಥದ್ದು ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು, ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಹಾಗೆ ಪರಿಸರದಲ್ಲಿ ನಿಸರ್ಗದ ನಿಯಮದಂತೆ ಎಲ್ಲರೂ ಕೂಡ, ಎಲ್ಲ ಸಕಲ ಜೀವರಾಶಿಗಳು ಕೂಡ ಬದುಕುವ ಹಕ್ಕಿದೆ ಅಂತಕ್ಕಂಥದ್ದು. ಹಾಗೆ ಇವತ್ತು ಪರಿಸರದಲ್ಲಿ ಸಮತೋಲನವನ್ನ ಕಾಪಾಡಬೇಕು ಅಂತಂದ್ರೆ ಆಹಾರ ಸರಪಳಿ ಅಂತಕ್ಕಂಥ
ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಮಿಡತೆ. ಆ ಮಿಡತೆಯನ್ನು ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನು ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ. ಈ ರೀತಿಯಾಗಿ ಆಹಾರ ಸರಪಳಿ ಪರಿಸರದಲ್ಲಿ ಇರುವಂಥದ್ದು ಅದು ಸೃಷ್ಟಿಯ ನಿಯಮ. ಇಂತಹ ವಾಸ್ತವ ಸಂಗತಿ ಮತ್ತು ಈ ಥರದ ಬದುಕು ಅನಿವಾರ್ಯ ಅಂತಕ್ಕಂಥದ್ದು. ಹಾಗೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಹಾಸ್ಯದ ಒಂದು ನೆಲೆಯಲ್ಲಿ ತಿಳಿಸುವಂತಹ ಹಲವು ಒಂದು ವೈಚಿತ್ರ್ಯಗಳನ್ನು ನಾವು ಅನೇಕ ಘಟನೆಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ ಮಕ್ಕಳೇ. ಪ್ರಾಣಿಗಳಿರ್ತಕ್ಕಂಥ ಭಯ, ಸಹಜೀವನ ಇದೊಂದು ಧರ್ಮವಾಗಿಯೇ ನಾವು ಗಮನಿಸಬೇಕು ಮತ್ತು ನೋಡಬೇಕು, ಅದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು. ಹೀಗೆ ವ್ಯಕ್ತಿ ತನ್ನ ಬುದ್ಧಿವಂತಿಕೆ, ತನ್ನ ಕೌಶಲ್ಯದಿಂದ ಅನೇಕ ಅಂಶಗಳ ಒಂದು ಮೇಲುಗೈಯನ್ನು ಅವನು ಸಾಧಿಸಿದ್ದಾನೆ ಅಂತಕ್ಕಂಥ ಅಂಶವನ್ನು ಒಂದು ಈ ಗದ್ಯ ಭಾಗದಲ್ಲಿ ವೈಶಿಷ್ಟ್ಯವಾಗಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಮತ್ತು ಆಧುನಿಕ ಶಿಕ್ಷಣ ಕ್ಷೇತ್ರವನ್ನು ನಾವು ನೋಡಿದಾಗ ಸಾಹಿತ್ಯ ಕ್ಷೇತ್ರ ಅಂತಕ್ಕಂಥ ಇವತ್ತು ಒಂದು ಬೃಹದಾಕಾರವಾಗಿ ಬೆಳೆದಿದೆ. ಅದನ್ನು ನಾವು ಅಧ್ಯಯನ ಮಾಡುವ, ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಅನೇಕ ಪ್ರಕಾರಗಳನ್ನು ನಾವು ಗಮನಿಸ್ಬೋದು. ಅಂತಹ ಇಷ್ಟ ಪ್ರಕಾರಗಳಲ್ಲಿ ಲಲಿತ ಪ್ರಬಂಧ ಅಂತಕ್ಕಂಥ ಕೂಡ ಒಂದು ಪ್ರಕಾರ. ಅದರಲ್ಲಿ ಯಥೇಚ್ಛವಾಗಿ ಏನು ಮೂರ್ತಿರಾವ್ ಬರೆದಿರ್ತಕ್ಕಂಥ ಲಲಿತ ಪ್ರಬಂಧಗಳು ವಿಶಿಷ್ಟವಾಗಿರ್ತಕ್ಕಂಥ, ಆಕರ್ಷಣೀಯವಾಗಿರ್ತಕ್ಕಂತಹ ಬರಹವನ್ನು ಹೊಂದಿರತಕ್ಕಂಥದ್ದು. ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ತೀವಿ ಮಕ್ಕಳೇ. ನೋಡಿ, ಏನು ಮೂರ್ತಿರಾವ್ ಬರೆದಿರ್ತಕ್ಕಂತಹ ಗದ್ಯ ಭಾಗವನ್ನು ನಾವು ಗಮನಿಸೋಣ. ಒಂದು ಮಾದರಿ ವಾಚನವನ್ನು ಮಾಡ್ತೀವಿ ಮಕ್ಕಳೇ, ನೀವು ಸರಿಯಾಗಿ ಗಮನಿಸಿ ಅದನ್ನು. ಗದ್ಯ ಭಾಗ 6, ವ್ಯಾಕರ ಗೀತೆ. ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶು ಎಂದು ತಿರಸ್ಕರಿಸಲಿಲ್ಲ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ? ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೋ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿದೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆಡೆಗಳು ಉಂಟೆ? ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರತೆಯ ಅರಿವಾಯಿತು. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರು ಹಿರಿಯರು. ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು. ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಒಂದು ಬಾರಿ ಅವರು ಹಿರಿಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಅವರು ನಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು. ಕಾಡು ದಾರಿ, ಆದರೂ ಬೆಳದಿಂಗಳ ದಿನ. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಬೇಗ ನಡೆದರು. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ
ಹೆಜ್ಜೆ ಇಟ್ಟಿತ್ತು. ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ಬಂಡೆಗಳ ಮರೆಯಲ್ಲಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಗ್ರಹಣೇಂದ್ರಿಯವನ್ನು ಆಕ್ರಮಿಸಿತು. ಆ ವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು. ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ. ನಿಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವರ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಒದಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿ. ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ 6ನೇ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರು ಬಲ್ಲರು. ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತನ್ನ ಕಡೆಗೆ ತಿರುಗುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಇಷ್ಟು ವಿಚಾರ ಇವತ್ತಿನ ಗದ್ಯ ಭಾಗ ಇರಲಿ ಮಕ್ಕಳೇ. ಆ ಮುಂದಿನ ಅಂಶಗಳನ್ನು ನಾವು ಮತ್ತೆ ಪುನಃ ತಿಳ್ಕೊಳ್ಳೋಣ. ನೋಡಿ, ಈ ವ್ಯಾಘ್ರಗೀತೆ ಅಂತಕ್ಕಂತಹ ಲಲಿತ ಪ್ರಬಂಧ ಏನು ಮೂರ್ತಿರಾವ್ ಅವರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂಶವನ್ನು ನಮಗೆಲ್ಲರೂ ಕೂಡ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಮಕ್ಕಳೇ. ಮನುಷ್ಯ ಬುದ್ಧಿಯಿಂದ ಮಾತ್ರ ಶ್ರೇಷ್ಠ. ಅವನಿಗೂ ಕೂಡ ಹಸಿವಿದೆ. ಅವನ ಜೊತೆಗೆ ಇರ್ತಕ್ಕಂತಹ ಸಾಕು ಪ್ರಾಣಿಗಳಾಗಿರಲಿ, ಕಾಡು ಪ್ರಾಣಿಗಳಾಗಿರಲಿ, ಪಶು ಪಕ್ಷಿ ಕ್ರಿಮಿಕೀಟ ಪ್ರತಿಯೊಂದು ಕೂಡ ಜೀವಿಸುವಂತಹ ಹಾಕಿರೋದ್ರಿಂದ ಪ್ರತಿಯೊಂದಕ್ಕೂ ಹಸಿವಾಗ್ತದೆ, ಹೊಟ್ಟೆ ಇರ್ತದೆ. ಅವೆಲ್ಲರೂ ಕೂಡ ಆಹಾರವನ್ನು ಸೇವನೆ ಮಾಡಲೇಬೇಕು. ಒಂದಲ್ಲ ಒಂದು ರೀತಿಯ ಆಹಾರಗಳನ್ನು, ಸಸ್ಯಾಹಾರ ಆಗಿರ್ಬೋದು, ಮಾಂಸ ಆಹಾರವನ್ನು ಆಗಿರ್ಬೋದು. ಇವೆಲ್ಲ ಅಂಶಗಳನ್ನು ನಾವು ನೋಡಿದಾಗ ಆಹಾರ ಪದ್ಧತಿ ಅಂತಕ್ಕಂಥದ್ದು ಏನೇನಿದೆ ಅಂತಕ್ಕಂಥದ್ದಾದರೆ ಅದು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾಗ ಅದೊಂದು ಆಹಾರ ಸರಪಳಿ ಅಂತಲೇ ನಾವು ಗಮನಿಸ್ತೀವಿ ಮಕ್ಕಳೇ. ಸಸ್ಯಗಳನ್ನು ಕ್ರಿಮಿಕೀಟಗಳು ತಿನ್ನುವಂಥದ್ದು, ಕ್ರಿಮಿಕೀಟಗಳನ್ನು ಕಪ್ಪೆಗಳು ತಿನ್ನುವಂಥದ್ದು, ಆ ಕಪ್ಪೆಗಳನ್ನು ಹಾವುಗಳು ತಿನ್ನುವಂಥದ್ದು, ಹಾವುಗಳನ್ನು ಹದ್ದುಗಳನ್ನು ತಿನ್ನುವಂಥದ್ದು, ಈ ರೀತಿಯ ಒಂದು ಆಹಾರ ಸರಪಳಿ ಅಂತಕ್ಕಂಥದ್ದು ಸಕಲ ಜೀವರಾಶಿಗಳಲ್ಲೂ ಇದೆ. ಆ ಅಂಶದ ಅದರಲ್ಲಿ ತಪ್ಪು ಯಾವುದೂ ಇಲ್ಲ. ಇಂತಹ ಪದ್ಧತಿ ಕ್ರಮ ಇದೆ, ಅದನ್ನು ಅನುಸರಿಸುವುದು ಅಷ್ಟೇ. ಆದರೆ ಮನುಷ್ಯ ಆ ಎಲ್ಲದರಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸಿದ್ದಾನೆ. ಆದಾಗ್ಯೂ ಹುಲಿಯ ಈ ಒಂದು ಗದ್ಯವಾಗಲೇ ಬರತಕ್ಕಂತಹ ಹುಲಿಯ ಒಂದು ಧರ್ಮ ಶ್ರದ್ಧೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಮಕ್ಕಳು. ತಿನ್ನುವುದರಲ್ಲೂ ಕೂಡ ಒಂದು ಧರ್ಮ ಇದೆಯಲ್ಲ, ಧರ್ಮ ಅಧರ್ಮಗಳನ್ನು ನಾವು ಲೆಕ್ಕ ಹಾಕಿದಾಗ ಪ್ರಾಣಿಗಳಿರ್ತಕ್ಕಂತಹ ಧರ್ಮ ಶ್ರದ್ಧೆ ಇವತ್ತು ಮನುಷ್ಯರಲ್ಲಿ ಇಲ್ವೇನೋ ಅಂತಕ್ಕಂತಹ ಒಂದು ಅಂಶ, ಆ ಮನುಷ್ಯ ಪ್ರಾಣಿಗಳಿಗಿಂತ ಕಡೆಯಾಗಿದನೋ ಅಂತಕ್ಕಂತಹ ಒಂದು ಅಂಶವನ್ನು ನಮಗೆ ಲೇಖಕರು ಒಂದು ರೀತಿ ವಿಡಂಬನಾತ್ಮಕವಾಗಿ ನಮಗೆ ತಿಳಿಸಲಿಕ್ಕೆ ಹೊರಟಿದ್ದಾರೆ ಮಕ್ಕಳೇ. ಅದನ್ನು ನಾವು ಗಮನಿಸೋಣ. ನೋಡಿ, ಈ ಗದ್ಯ ಆರಂಭ ಆಗುವಂಥದ್ದು, ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಲೇಖಕರು
ಲಲಿತ ಪ್ರಬಂಧದಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳು. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಬೆಕ್ಕನ್ನು ನೋಡಿದ್ದೀವಿ. ಬೆಕ್ಕು ಸಾಮಾನ್ಯವಾಗಿ ಅದರ ಒಂದು ನಡಿಗೆ, ಅವರ ಮಾತುಗಾರಿಕೆ, ಅವರ ಓಡಾಟ, ಬೇಟೆಯಾಡುವಂತಹ ಗುಣ, ಮೈ ಲಕ್ಷಣ, ಬಣ್ಣ, ವಾಸನೆ, ಕಾಲ್ನಡಿಗೆ ಇವೆಲ್ಲವನ್ನ ಕೂಡ ನೋಡಿದಾಗ ಆ ಬೆಕ್ಕಿನ ಮೂಗಿನ ಮೇಲೆ ಇರ್ತಕ್ಕಂತಹ ಉದ್ದನೆಯ ಕೂದಲುಗಳು, ಮೈ ಮೇಲೆ ಇರ್ತಕ್ಕಂತಹ ಕೂದಲುಗಳು, ಇವೆಲ್ಲ ವೈಲಕ್ಷಣಗಳನ್ನು ಗಮನಿಸಿದಾಗ ಇದು ಹುಲಿಯ ಜಾತಿಗೆ ಸೇರಿರ್ತಕ್ಕಂತಹ ಪ್ರಾಣಿ ಅನ್ನೋದರಲ್ಲಿ ಯಾವುದೇ ರೀತಿ ಸಂದೇಹ ಅಂತಕ್ಕಂಥದ್ದು ಇಲ್ಲ. ಆದರೆ ಆ ಗೌರವ ಅಹಂಕಾರ ಅಂತಕ್ಕಂಥದ್ದು ಬೇಡವೇನೋ ಅನ್ನುವ ಒಂದು ಅಂಶವನ್ನು ಗಮನಿಸಬೇಕು. ಈ ರೀತಿಯ ಒಂದು ಅಂಶವನ್ನು ಗಮನಿಸಿದಾಗ ಲೇಖಕರಿಗೆ ಆ ಮಾತನ್ನು ಹೇಳಿರ್ತಕ್ಕಂತಹ ಒಂದು ಕವಿಯ ಆ ಒಂದು ವಿಷಯವನ್ನು ಗಮನಿಸಿದಾಗ ಅವರಿಗೆ ತುಂಬ ಗೌರವ ಭಾವನೆ ಇದ್ದೇ ಇರ್ತದೆ. ಆತ ಹುಲಿಯನ್ನು ಕೇವಲ ಹಿಂಸ್ರಾ ಪಶು ಎಂದು ತಿರಸ್ಕರಿಸಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಸಾಮಾನ್ಯವಾಗಿ ಹುಲಿ ಅಂತಕ್ಕಂಥದ್ದು ಹಿಂಸೆ ಮಾಡಿಕೊಳ್ಳುವಂತಹ ಪ್ರಾಣಿ, ಕೊಂದು ತಿನ್ನುವಂತಹ ಪ್ರಾಣಿಗಳನ್ನು ಕೊಂದು ತಿಂದು ಅದರ ಆಹಾರದಿಂದ ಬದುಕನ್ನು ಸಾಗಿಸುವಂತಹ ಪ್ರಾಣಿ ಹುಲಿ ಅಂತಕ್ಕಂಥ. ಅದಕ್ಕೆ ಕಾಡು ಪ್ರಾಣಿ ಅಂತಲೇ ನಾವು ಗಮನಿಸ್ತೀವಿ ಮಕ್ಕಳು, ವ್ಯಾಘ್ರ ಅಂತೇಳಿ ಅದನ್ನು ಕರಿತೀವಿ ಮಕ್ಕಳು. ಇಂತಹ ಹುಲಿಯ ಜಾತಿಗೆ ಸೇರುವಂಥದ್ದು ಬೆಕ್ಕು ಅಂತಕ್ಕಂಥದ್ದು. ಇದರಲ್ಲಿ ಲೇಖಕರಿಗೆ ಹೆಮ್ಮೆ ಇದೆ. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ ಅಂತಕ್ಕಂಥದ್ದು. ನೋಡಿ, ಲೇಖಕರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಒಂದು ಅಂಶವನ್ನು ಎತ್ಕೊಂಡು ನಮಗೆ ಯೋಚನೆ ಮಾಡಲಿಕ್ಕೆ ಒಂದು ವಿಷಯವನ್ನು ಕೊಡ್ತಾ ಇದ್ದಾರೆ ಮಕ್ಕಳು. ನೋಡಿ, ಪ್ರತಿಯೊಬ್ಬರೂ ಕೂಡ ಜಗತ್ತಿನಲ್ಲಿ ಜೀವಿಸುವಂತಹ ಹಕ್ಕಿರೋದ್ರಿಂದ ಹಂಜಿ ತಿನ್ನುವಂತಹದ್ದು ಮನುಷ್ಯನ ಗುಣವಾದರೆ, ಕಾಡು ಪ್ರಾಣಿಗಳು ಕೊಂದು ತಿಂದು ಆಹಾರವನ್ನು ತಾವೇ ಹುಡುಕೊಂಡು ಬದುಕನ್ನು ಸಾಗಿಸುವಂಥದ್ದು ಅದರ ಜೀವನ ಕ್ರಮ ಪದ್ಧತಿ. ಅದರಲ್ಲಿ ತಪ್ಪು ಏನಿದೆ ಅಂತಕ್ಕಂಥದ್ದು ಮನುಷ್ಯ ಅದನ್ನು ತಪ್ಪನ್ನು ಹುಡುಕ್ತಾ ಹೋದಾಗ ಅದು ತಪ್ಪು ಅನ್ನೋದನ್ನು ಹೇಳಿದಾದರೆ ಲೇಖಕರು ಅದನ್ನು ಅಲ್ಲಗಳಿದ್ದಾರೆ. ಅದು ತಪ್ಪೇನೂ ಇಲ್ಲ, ಅದು ಕೂಡ ಬದುಕುವ ಹಕ್ಕಿರೋದ್ರಿಂದ ಕೊಂದು ತಿನ್ನುತ್ತೆ ಪ್ರಾಣಿಗಳನ್ನು, ಅನೇಕ ಪ್ರಾಣಿಗಳನ್ನು ಕೊಂದು ಅದರ ಆಹಾರವನ್ನು ತಾವೇ ಹುಡುಕೊಂಡು ಬದುಕನ್ನು ಸಾಗಿಸುತ್ತೆ ಅಂತಕ್ಕಂಥ ಅಂಶವನ್ನು ಹೇಳ್ತಾ ಇದ್ದಾರೆ. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ? ಮನುಷ್ಯನಲ್ಲಿ ಒಂದು ಸಸ್ಯಾಹಾರವನ್ನು ತಿನ್ನುವಂಥದ್ದು, ಮಾಂಸಾಹಾರ ತಿನ್ನುವಂಥದ್ದು ಮನುಷ್ಯನು ರೂಢಿಕೊಂಡು ಬಂದಿರತಕ್ಕಂಥ ಆಹಾರ ಪದ್ಧತಿಗಳು. ಅದೇ ಪ್ರಾಣಿಗಳಲ್ಲೂ ಕೂಡ ಕೊಂದು ತಿಂದು ಮಾಂಸವನ್ನು ತಿಂದು ಬದುಕನ್ನು ಸಾಗಿಸುವುದರಲ್ಲಿ ಮನುಷ್ಯನ ಒಂದು ಗುಣಗಳು, ವೈಲಕ್ಷಣ್ಯಗಳು ಬೇರೆ ಅಂತ ಹೇಗೆ ಹೇಳಕ್ಕೆ ಬರ್ತದೆ? ಅದರಲ್ಲಿ ಹುಲಿಯು ಕೊಂದು ತಿಂದು ಬದುಕನ್ನು ಸಾಗಿಸುವಂಥದ್ದು ತಪ್ಪು ಅನ್ನೋದು ಸರಿಯಾ? ಖಂಡಿತ ತಪ್ಪಲ್ಲ ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೂ ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನು ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಅವರು ಏನು ಹೇಳಿಕೊಟ್ಟಿದ್ದಾರೆ ಲೇಖಕರು ಅಂತಂದರೆ, ಮನುಷ್ಯನ ಕೊಂದು ತಿನ್ನುತ್ತೆ, ಕಾಡು ಪ್ರಾಣಿಗಳು ಕೊಂದು ತಿಂದು ತನ್ನ ಆಹಾರವನ್ನು ಜೀವ ಪದ್ಧತಿಯನ್ನು ರೂಢಿಸ್ಕೋತಾರೆ. ಆದರೆ ಹೀಗೆ ಬೇರೊಂದು ಪ್ರಾಣಿಯನ್ನು ಕೊಲ್ಲುವಾಗ ಏನಾದರೂ ಕೂಡ ಒಂದು ಧರ್ಮವನ್ನು ಹೋಗುತ್ತೆ. ಧರ್ಮ ಅಂದರೆ ದಯೆಯನ್ನು ಹುಡುಕುವಂಥದ್ದು, ಅಥವಾ ಒಂದು ಪ್ರಾಣಿಯನ್ನ ಆಹಾರವನ್ನು ಸೇವಿಸುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ನಿಯಮ ಪಾಲನೆಗಳ ಇದಾವ, ಪ್ರಾಣಿಗಳಿಗೂ ಮತ್ತೆ ಮನುಷ್ಯನಿಗೂ ಏನಾದರೂ ಕೂಡ ಅವು ಕಂಡುಕೊಂಡಿದ್ದಾವ ಅಂತಕ್ಕಂಥ ಅಂಶವನ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಗುರುತಿಸ್ತಾರೆ ಮಕ್ಕಳೇ. ನೋಡಿ, ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಧರ್ಮ ಅಧರ್ಮ ಧಾರಣಾತಿ ಈ ಧರ್ಮ ಅಂತೇಳಿ ಸಂಸ್ಕೃತದಲ್ಲಿ ಧರ್ಮ ಅಂತಕ್ಕಂಥದ್ದು ಧ್ರುವ ಅಂತಕ್ಕಂತಹ ಧಾತುವಿನಿಂದ ಬಂದಿದೆ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೋ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತು, ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಕೊಡುವುದುಂಟೆ. ಧರ್ಮ ಅಧರ್ಮ ನೋಡಿ, ನಮ್ಮ ಭಾರತ ಭೂಮಿಯಂತೆ ಭಾರತ ದೇಶ ಏನಿದೆ, ಶ್ರೀರಾಮನಂತಹ ಸದ್ರಾಜರುಗಳು ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಅಂಶ. ಭಗವದ್ಗೀತೆ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂತಹ ವೇದವ್ಯಾಸ ಬರೆದಿರ್ತಕ್ಕಂತಹ ಒಂದು ಗ್ರಂಥ ಏನಿದೆ,
ಶ್ರೇಷ್ಠವಾಗಿರ್ತಕ್ಕಂತಹ ಪೂಜನೀಯವಾಗಿರ್ತಕ್ಕಂತಹ ಗ್ರಂಥ ಏನಿದೆ, ಭಗವದ್ಗೀತೆ ಮತ್ತು ಶ್ರೀರಾಮ ಇವರಿಬ್ಬರೂ ಕೂಡ ಭಾರತ ಭೂಮಿಯಲ್ಲಿ ಇರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮಣ್ಣಿನ ಸದ್ಗುಣದಲ್ಲಿ ಅಧರ್ಮ ಇರುವಂಥದ್ದು ಸರಿಯಾ? ಖಂಡಿತ ಇವತ್ತು ಅಧರ್ಮ ಅಂತಕ್ಕಂಥದ್ದು ನಮ್ಮ ಭರತ ನಾಡಿನಲ್ಲಿ, ಭರತ ಖಂಡದಲ್ಲಿ ಇವತ್ತು ಕಡಿಮೆ ಇದೆ ಅಂತಲೇ ನಾವು ಗಮನಿಸ್ಬೋದು ಮಕ್ಕಳೇ. ಅದರಲ್ಲೂ ಕೂಡ ಹುಲಿಗಳು ಕೂಡ ಕೊಂದು ತಿನ್ನುವಾಗ ಒಂದು ಧರ್ಮವನ್ನು ಪಾಲನೆ ಮಾಡ್ತವೆ ಅನ್ನೋದು ನೀವು ಗುರುತಿಸಬಹುದಾಗಿರ್ತಕ್ಕಂಥ ಅಂಶ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಅದಕ್ಕೆ ಒಂದು ನಿದರ್ಶನವನ್ನು, ಉದಾಹರಣೆಯನ್ನು ಲೇಖಕರು ನಮಗೆ ಅವರು ಕೇಳಿರ್ತಕ್ಕಂಥ ಒಂದು ಕಥೆಯ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಅವರ ಸ್ನೇಹಿತರು ಕೃಷ್ಣಮೂರ್ತಿ ಅಂತಕ್ಕಂಥವರು ಅವರ ವಂಶದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನ, ಒಂದು ಅನುಭವದ ಕಥೆಯನ್ನ ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಮಕ್ಕಳೇ. ಹುಲಿಯ ಧರ್ಮಶ್ರದ್ಧೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಅವರ ಅನುಭವದಲ್ಲಿ ನಡೆಯತಕ್ಕಂಥ ಘಟನೆಯನ್ನು ನಮಗೆ ನಿದರ್ಶನವಾಗಿ ಕೊಡ್ತಾರೆ ಮಕ್ಕಳೇ. ನೋಡಿ, ಕೃಷ್ಣಮೂರ್ತಿ ಅಂತಕ್ಕಂತಹ ಅವರ ಅಜ್ಜಂದ್ರು ಮೂಲತಃ ತುಮಕೂರು ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಅವರ ಹಿರಿಯರು. ಅವರು ಸಣ್ಣದೊಂದು ಸಂಸ್ಥಾನದಲ್ಲಿ ಅವರ ಹಿರಿಯರು ಮಂತ್ರಿ ಪದವಿಯನ್ನು ಪಡ್ಕೊಂಡಿದ್ರು. ರಾಜಭಕ್ತಿಗೆ ಹೆಸರನ್ನ ಪಡೆದಂಥವರಾಗಿದ್ದರು. ನಮ್ಮ ಈ ಕಥೆಯ ನಾಯಕರಾಗಿರ್ತಕ್ಕಂತಹ ಅವರ ಕಾಲಕ್ಕೆ ಮಂತ್ರಿತ್ವ ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಸಾಮಾನ್ಯ ಪ್ರಜೆಗಳಾಗಿಯೇ ಜೀವನವನ್ನು ಮಾಡ್ತಾ ಇದ್ರು. ಮತ್ತು ಶಾನುಭೋಗಿಕೆ ಅಂತಕ್ಕಂಥದ್ದು ಉಳಿದಿತ್ತು. ಪ್ರತಿ ಹಳ್ಳಿಗಳಲ್ಲಿ ಗೌಡ, ಪಟೇಲ, ಶಾನುಭೋಗ ಈ ರೀತಿಯಾಗಿ ಕಂದಾಯವನ್ನು, ಗ್ರಾಮವನ್ನು ಕಾಪಾಡುವ ಹಿತದೃಷ್ಟಿಯಿಂದ ನಾವು ನೋಡ್ಬೋದು ಮಕ್ಕಳೇ. ಶಾನುಭೋಗಿಕೆ ಅಂತಂದರೆ ಇವರು ಕಂದಾಯವನ್ನು ವಸೂಲಿ ಮಾಡುವಂತಹ ಒಂದು ಕೆಲಸ ಕಾರ್ಯಗಳಿಗೆ ನೇಮಕ ಆಗಿರ್ತಾರೆ. ಅದು ಮಾತ್ರ ಅವರ ಕಾಲಕ್ಕೆ ಉಳಿದಿತ್ತು. ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮೊಸೆಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲೇ ತೃಪ್ತಿಗೊಂಡು ಜೀವನವನ್ನು ನಡೆಸುತ್ತಿದ್ದರು. ಶಾನುಭೋಗರು ಕಂದಾಯವನ್ನು ವಸೂಲಿ ಮಾಡುವಾಗ ಒಂದು ಪುಸ್ತಕ ಇರ್ತದೆ, ಲೆಕ್ಕದ ಪುಸ್ತಕ ಇರ್ತದೆ. ಅದನ್ನು ಕೀರ್ತಿ ಪುಸ್ತಕ ಅಂತೇಳಿ ಕರಿತೀವಿ. ಕೀರ್ತಿ ಪುಸ್ತಕ ಅಂತಂದರೆ ಶಾನುಭೋಗರು ಕಂದಾಯ ವಸೂಲಿ ಮಾಡಿರ್ತಕ್ಕಂತಹ ಹಣದ ಒಂದು ಲೆಕ್ಕವನ್ನು ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೀರ್ತಿ ಪುಸ್ತಕ ಅಂತೇಳಿ ಕರಿತೀವಿ ಮಕ್ಕಳೇ. ಮಸಿಯ ಕಾಣಿಕೆ ಅಂದರೆ ಕಂದಾಯವನ್ನು ವಸೂಲಿ ಮಾಡುವಂತಹ ಹಣ ಏನಿದೆ ಅದನ್ನು ನಾವು ಮಸಿಯ ಕಾಣಿಕೆ ಅಂತೇಳಿ ನಾವು ಗಮನಿಸ್ತೀವಿ ಮಕ್ಕಳೇ. ಅವರು ಯಾವುದೇ ರೀತಿ ರೈತರ ಒಂದು ಏನು ಕಂದಾಯಕ್ಕೆ ಕೊಡ್ತಕ್ಕಂಥ ಹಣವನ್ನು ಪೀಡಿಸ್ತಾ ಇರಲಿಲ್ಲ. ಅವ್ರು ಕೊಟ್ಟಷ್ಟರಲ್ಲಿ ಇಸ್ಕೊಂಡು ಅದನ್ನು ಬೊಕ್ಕಸಕ್ಕೆ ಕಟ್ಟಿ ಪುನಃ ಹೋಗುವಂತಹ ಪದ್ಧತಿ ಶಾನುಭೋಗರು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಒಳ್ಳೆಯ ಸ್ವಭಾವದ ವ್ಯಕ್ತಿ. ಅದರಲ್ಲಿ ತೃಪ್ತಿಗೊಂಡು ಜೀವನವನ್ನು ನಡೆಸ್ತಾ ಇದ್ರು. ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಅವರ ವಂಶದ ಹೆಗ್ಗುರುತು ಕೀರ್ತಿ ಪುಸ್ತಕ. ಅವರು ಬರೆತಕ್ಕಂತಹ ಲೆಕ್ಕದ ಪುಸ್ತಕ, ಆ ಲೆಕ್ಕದಲ್ಲಿ ಅವರು ಏನು ಜಮವನ್ನು ಮಾಡ್ತಾ ಇದ್ರು ಮತ್ತು ಉಳಿದಿರ್ತಕ್ಕಂತಹ ಹಣದಲ್ಲಿ ಜೀವನವನ್ನು ಮಾಡ್ತಾ ಇದ್ರು, ಅದನ್ನ ವಂಶ ಪಾರಂಪರವಾಗಿ ಕಾಪಾಡಿಕೊಂಡು ಅವರು ಬಂದಿದ್ರು ಅಂತಕ್ಕಂಥದ್ದು ಲೇಖಕರು ನಮಗೆ ಹೇಳ್ತಾರೆ ಮಕ್ಕಳು. ಒಂದು ಸಾರಿ ಏನಾಯ್ತು, ಹಿರಿಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು ಶಾನುಭೋಗರು. ಆ ಕಂದಾಯ ವಸೂಲಿ ಮಾಡಲಿಕ್ಕಾಗಿ ಒಂದು ಹಳ್ಳಿಗೆ ಹೋಗಿದ್ರು. ಆ ಹಳ್ಳಿ ಹೆಸರು ಚಿಕ್ಕನಾಯಕನಹಳ್ಳಿ ಅಂತೇಳಿ. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಬರುವ ವೇಳೆಗೆ ಸಾಯಂಕಾಲ ಆಗೋಗಿರುತ್ತೆ. 6 ಗಂಟೆ ಆಗೋಗಿತ್ತು, ಕತ್ತಲಾಗಿತ್ತು. ತಮ್ಮ ಹಳ್ಳಿಯನ್ನು ಪುನಃ ಸ್ವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಒಂದು ಮೊದಲಿಂಗನ ಕಣಿವೆ ಅಂತಕ್ಕಂಥದ್ದು ಕಣಿವೆ ಇದೆ. ಆ ಕಣಿವೆಯನ್ನು ದಾಟ್ಕೊಂಡು ಅವರು ಹೋಗಬೇಕಾಗಿರ್ತದೆ. ಅದು ಕಾಡು ದಾರಿ. ಆದರೂ ಕೂಡ ಒಂದು ಬೆಳಗಿನಪ್ಪನ ಬೆಳಕಿತ್ತು. ಆ ಬೆಳಕಿನಲ್ಲಿ ಅವರು ಸರಾಗವಾಗಿ ಹೆಜ್ಜೆಯನ್ನು ಹಾಕಿ ನಡ್ಕೊಂಡು ಹೋದರೆ ಊಟದ ಸಮಯಕ್ಕೆ ಅವರು ಪುನಃ ಹಳ್ಳಿಯನ್ನು ಸೇರ್ಕೋಬೋದಲ್ಲ ಅಂತೇಳಿ ಯೋಚನೆಯನ್ನು ಮಾಡಿದರು. ಬೆಳದಿಂಗಳ ಬೆಳಕಿರೋದ್ರಿಂದ ರಾತ್ರಿ ಆದರೂ ಕೂಡ ಸ್ವಲ್ಪ ಹೆಜ್ಜೆಯನ್ನು ಜೋರಾಗಿ ಹಾಕಿದರೆ ಪುನಃ ನಾವು ಊರನ್ನು ಮುಟ್ಟಬೋದಲ್ಲ ಅಂತಕ್ಕಂತಹ ಅಂಶವನ್ನು ಒಂದು ಕಡೆ, ಅದೊಂದು ಕಡೆ ಹಸಿವು, ಭಯ, ಆತಂಕ ಎಲ್ಲವೂ ಕೂಡ ಇರೋದ್ರಿಂದ ಸ್ವಲ್ಪ ಇನ್ನಷ್ಟು ಜೋರಾಗಿ ಹೋಗ್ಬೋದಲ್ಲ ಅಂತಕ್ಕಂಥ ಒಂದು ಆಶಯ ಇಟ್ಕೊಂಡು ಅವರು ಹೊರಟರು. ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಒಂದು ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು.
ಮೊದಲಿನ ಕಣಿವೆ, ಆ ಕಣಿವೆ ಮುಂಭಾಗದಲ್ಲಿ ಒಂದು ಗುಹೆ ಇತ್ತು. ಆ ಗುಹೆಯಲ್ಲಿ ಹುಲಿ ಇತ್ತು, ಅಲ್ಲಿ ಮಲಗಿತ್ತು ಅಂತಕ್ಕಂಥದ್ದು. ಆಗ ತಾನೇ ಆ ಹುಲಿ ಎಚ್ಚರಗೊಂಡು ಮೈ ಮರೆತು ಆ ಗುಹೆಯಿಂದ ಹೊರಗಡೆ ಬಂತು. ಕೊನೆಗೆ ನೋಡಿ, ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ಆ ಹುಲಿಗೂ ಕೂಡ ಹಸಿವಾಗಿದೆ, ಆಹಾರ ಬೇಕು ಅಂತಕ್ಕಂತಹ ಅಂಶ ಆ ಹುಲಿಗೆ ಬರುತ್ತದೆ. ತನ್ನ ಬುದ್ಧಿ ಇನ್ನೇನು ಚುರುಕಾಗುತ್ತೆ, ಹಸಿವಾಗ್ತದೆ, ಇನ್ನೇನು ಆಹಾರವನ್ನು ಹುಡುಕಬೇಕು, ಇನ್ನೇನು ದೇವರು ನನಗೆ ಆಹಾರಕ್ಕಾಗಿ ಏನನ್ನ ಒದಗಿಸ್ತಾರೋ ಅಂತಕ್ಕಂತಹ ಒಂದು ಗೊಂದಲದಲ್ಲಿ ಆ ಹುಲಿ ಇದೆ. ಏನೋ ಯೋಚನೆ ಮಾಡ್ತಾ ಇದೆ. ಒಂದೆರಡು ಸಾರಿ ಮೈ ಮರೆತು ಬರ್ತದೆ. ಬಂಡೆಗಳ ಮರೆಯಲ್ಲಿ ನೋಡಿದಾಗ ಒಂದು ಮಧುರವಾಗಿರ್ತಕ್ಕಂತಹ ಒಂದು ಸುವಾಸನೆ ಆ ಹುಲಿಯ ಮೂಗಿಗೆ, ಗ್ರಾಣೇಂದ್ರಿಯ ಅಂದರೆ ಮೂಗು, ಆ ಮೂಗಿಗೆ ಪಡೆಯುತ್ತೆ. ನನಗೆ ಆ ಸುವಾಸನೆಯ ಜಾಡನ್ನು ಹಿಡಿದು ಆ ದಾರಿ ನಿಶಬ್ದವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಯ ಬಳಿಗೆ ಶಾನುಭೋಗರನ್ನ ಅದು ನೋಡುತ್ತೆ. ಆ ಹುಲಿ ಐನೇ ಮೊದಲಿನ ಕಡಿಮೆ ದಾಟ್ಕೊಂಡು ಹೋಗುವಂತಹ ಶಾನುಭೋಗರನ್ನ, ತನ್ನ ಊರಿಗೆ ಹೋಗ್ತಕ್ಕಂಥ ಶಾನುಭೋಗರನ್ನ ಹುಲಿ ನೋಡುತ್ತೆ. ಅದರಲ್ಲೂ ಕೂಡ ಆ ಗುಂಡು ಗುಂಡಾಗಿರ್ತಕ್ಕಂತಹ ಶಾನುಭೋಗರ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದ ಆಗುತ್ತೆ ಅಂತಕ್ಕಂಥದ್ದು. ಹುಲಿಯ ಆನಂದಕ್ಕೆ ಕೊರತೆ ಒಂದು ಇತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ನೋಡಿ, ನೇರವಾಗಿ ಎದುರುಮುಖವಾಗಿ ಶಾನುಭೋಗರು ಬರ್ತಾ ಇರಲಿಲ್ಲ, ಆದರೆ ಹುಲಿಗೆ ಬೆನ್ನು ಮಾತ್ರ ಕಾಣ್ತಾ ಇತ್ತು, ಆದರೆ ಶಾನುಭೋಗರ ಮುಖದರ್ಶನ ಆಗ್ತಾ ಇರಲಿಲ್ಲ. ಇದು ಹುಲಿಗೆ ಕೊಂದು ತಿನ್ನಲಿಕ್ಕೆ, ಶಾನುಭೋಗರನ್ನ ಕೊಂದು ತಿನ್ನಲಿಕ್ಕೆ ಒಂದು ಅಡ್ಡಿ ಇತ್ತು ಅನ್ನೋದನ್ನ ಲೇಖಕರು ನಮಗೆ ಹೇಳ್ತಾರೆ. ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ, ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿರುವಾಗ ಕೊಲ್ಲುವುದು ಧರ್ಮವಲ್ಲ. ನೋಡಿ, ಇದು ಭರತಖಂಡದ ಹುಲಿಯ ಧರ್ಮಶ್ರದ್ಧೆ ಅಂತಕ್ಕಂಥದ್ದು. ಯಾವತ್ತೂ ಕೂಡ ಹುಲಿಗಳು, ಲೇಖಕರು ಹೇಳಿದ ಹಾಗೆ ಹುಲಿಗಳು ಅಭಿಮುಖವಾಗಿ ಬಂದಾಗ, ಎದುರುಗಡೆ ಬಂದಾಗ ಕೊಂದು ತಿನ್ನುವಂತಹ ಅಂಶವನ್ನು ಹೊಂದಿರುತ್ತೆ ಹೊರತು ಬೆನ್ನು ತಿರುಗಿದಾಗ, ಮುಖದರ್ಶನವಾಗದೆ ಬೆನ್ನು ನೋಡಿದಾಗ ಹುಲಿಗಳು ಕೊಂದು ತಿನ್ನುವುದಿಲ್ಲ ಎನ್ನುವುದು ಭರತಖಂಡದ ಹುಲಿಗಳ ಒಂದು ಧರ್ಮಶ್ರದ್ಧೆ ಅನ್ನೋದನ್ನ ಲೇಖಕರು ಹೇಳ್ತಾರೆ. ಇದು ಲೇಖಕರಿಗೆ ಪ್ರಶ್ನೆ ಉತ್ತರಗಳು ಸಿಗುವಂತಹ ಅಂಶ ಅಂತ. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು, ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ. ನಿಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಒಳಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ನೋಡಿ, ಇನ್ನೇನು ಶಾನುಭೋಗರು ಮೊದಲಿನ ಕಣಿವೆಗೆ ದಾಟಲು ಹೋಗ್ತಾ ಇದ್ದಾರೆ. ಹುಲಿಯು ಆ ಗುಹೆಯಿಂದ ಆಗ್ತಾನೆ ಬಂದಿದೆ, ಹಸುವಾಗಿದೆ. ತನ್ನ ಮೂಗಿನ ಸಹಾಯದಿಂದ ಆ ಶಾನುಭೋಗರ ಬರುವಂತಹ ದಾರಿಯನ್ನು ಕಂಡುಕೊಂಡಿದೆ. ಶಾನುಭೋಗರ ಗುಂಡಾಗಿರ್ತಕ್ಕಂಥ ಶರೀರವನ್ನು ನೋಡಿ ಹುಲಿಗೆ ತುಂಬ ಸಂತೋಷವೂ ಕೂಡ ಆಗಿದೆ. ಹೇಗಾದರೂ ಮಾಡಿ ಶಾನುಭೋಗರನ್ನ ಕೊಂದು ತಿನ್ನಬೇಕು ಅಂತಕ್ಕಂತಹ ಆಸೆ ಇದೆ, ಆದರೆ ಅದಕ್ಕೆ ಒಂದು ಆತಂಕ ಅಡ್ಡಿ ಇದೆ. ಯಾವತ್ತೂ ಕೂಡ ಭರತಖಂಡದ ಹುಲಿಗಳು ಎದುರುಮುಖವಾಗಿ ಬರ್ತಕ್ಕಂಥ ವ್ಯಕ್ತಿಯನ್ನು ಬೇಟೆಯಾಡಿಕೊಳ್ಳುತ್ತೆ ಹೊರತು ಬೆನ್ನು ತಿರುಗಿದಾಗ ಅದು ಹಾರಿಕೊಳ್ಳುವುದಿಲ್ಲ. ಹಾಗೆ ಕೊಲ್ಲಬೇಕು ಅಂತಂದರೆ ಅದನ್ನು ಅಭಿಮುಖವಾಗಿ ಎದುರುಗಡೆ ಬಂದು ಬೇಟೆಯಾಡಿ ಒಂದು ತಿನ್ನಬೇಕು, ಈ ರೀತಿಯ ಒಂದು ಯೋಚನೆಯನ್ನು ಮಾಡುತ್ತೆ. ಹೇಗಾದರೂ ಮಾಡಿ ಶಾನುಭೋಗರಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಎದುರುಗಡೆ ಬಂದು ನೆಗೆದು ಶಾನುಭೋಗರನ್ನು ತಿನ್ನಬೇಕು ಅಂತಕ್ಕಂತಹ ಯೋಚನೆ ಮಾಡುತ್ತೆ. ಮೆಲ್ಲನೆ ಪ್ಲಸ್ ಮೆಲ್ಲನೆ ತಿರುಗ್ತಿ, ನಿಧಾನವಾಗಿ ಅಂತ ಹೇಳಿ ಒಂದೇ ಪದ ಎರಡು ಸಾರಿ ಉಕ್ತಿ ಆಗುವಂಥದ್ದಾದರೆ ಅದನ್ನು ದ್ವಿರೂಕ್ತಿ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ಈ ಥರದ ಅನೇಕ ಅಂಶಗಳನ್ನು ನೋಡ್ಬೋದು. ಮೆಲ್ಲನೆ, ತುತ್ತ ತುದಿ, ಕಟ್ಟ ಕಡೆಗೆ, ಈ ರೀತಿಯ ಅನೇಕ ಪದಗಳು ಬರ್ತದೆ. ಇದು ದ್ವಿರೂಕ್ತಿ ಅಂತಕ್ಕಂಥದ್ದು. ಶಾನುಭೋಗರ ಹತ್ತಿರ ಸರಿಯಿತು. ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು. ಅಳುಕು ಅಂದರೆ ಹೆದರಿಕೆ ಆಗ್ತದೆ ಶಾನುಭೋಗರಿಗೆ. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವ ಅಪಾಯವನ್ನು ಸೂಚಿಸುವ ಒಂದು 6ನೇ ಇಂದ್ರಿಯ ಹೊಂದಿದೆ ಎಂದು ಪಲ್ಲವರು ಹೇಳುತ್ತಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಭಯ, ಆತಂಕ ಇದ್ದೇ ಇರ್ತದೆ. ಅದನ್ನು ಎಚ್ಚರಗೊಳ್ಳುವಂತಹ ಇಂದ್ರಿಯಗಳು ಕೂಡ ನಮ್ಮ ದೇಹದಲ್ಲಿ ಇದ್ದಾವೆ. ಆ ರೀತಿಯ ಒಂದು ಗೋಚರ ಶಾನುಭೋಗರಿಗೆ ಹೋಗ್ತದೆ. ಇನ್ನೇನು ಹುಲಿ
ಬಂತು ಅಂತಕ್ಕಂತಹ ಒಂದು ಅಂಶ ಆ ಶಾನುಭೋಗರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತೆ. ಅದಕ್ಕೆ ಮಾನಸಿಕವಾಗಿ ಅವರು ಸಿದ್ಧರಾಗ್ತಾರೆ. ಹೇಗಾದರೂ ಮಾಡಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು, ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಅಂಶವೂ ಕೂಡ ಶಾನುಭೋಗರಿಗೆ ಇದೆ. ಹಾಗಾಗಿ ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದು ಅವರಿಗೆ ಗೊತ್ತಾಗ್ತದೆ. ಹುಲಿಯೇ ಆದರೂ ಅದು ನಿಂತ ಮೇಲೆ ಹಾರಿ ಕೊಲ್ಲುವುದಿಲ್ಲ ಅಂತಕ್ಕಂಥದ್ದು ಶಾನುಭೋಗಿಗೂ ಕೂಡ ಗೊತ್ತು. ಅದಕ್ಕಾಗಿ ಹುಲಿಗೆ ಎದುರುಗಡೆ ಅದು ನಾನು ಬಂದು ನಿಂತ್ಕೋಬಾರದು, ನಿಂತಿದ್ದೆ ಆದರೆ ಅದು ಕೊಂದು ತಿನ್ನುತ್ತೆ. ಹಾಗಾಗಿ ನಾನು ಆ ಬೆನ್ನನ್ನು ತಿರುಗಿಸಿದಾಗ ಹುಲಿ ಮಾತ್ರ ಕೊಲ್ಲುವುದಿಲ್ಲ. ಈ ಅಂಶವನ್ನು ಮನಗಂಡು ಲೇಖಕರು ಇನ್ನೇನು ಆ ಹುಲಿ ಬಂತು ಅನ್ನೋದ್ರೊಳಗಾಗಿ ಶಾನುಭೋಗರು ತನ್ನ ಬೆನ್ನು ತಿರುಗಿಸಿ ಅವರು ಓಡಿ ಹೋಗಲಿಕ್ಕೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಮುಂದಾಗ್ತಾರೆ ಮಕ್ಕಳೇ. ಆದರೆ ಹುಲಿ ಮಾತ್ರ ಅದು ಶಾನುಭೋಗಕ್ಕಿಂತ ಮುಂಚೆ ನಾನು ಓಡಿ ಅದರ ಎದುರುಗಡೆ ಬಂದು ಶಾನುಭೋಗರನ್ನ ಬೇಟೆಯಾಡಿ ನಾನು ಕೊಂದು ತಿನ್ನಬೇಕು, ತನ್ನ ಹಸಿವನ್ನು ಹಿಂಗಿಸ್ಕೋಬೇಕು ಅಂತಕ್ಕಂಥ ಹುಲಿ ಯೋಚನೆ ಮಾಡಿದರೆ, ಶಾನುಭೋಗರು ಹುಲಿಗೆ ಅಭಿಮುಖವಾಗಿ ನಾನು ನಿಲ್ಲಬಾರ್ದು, ನಾನು ಬೆನ್ನು ತಿರುಗಿಸಿಯೇ ಇರಬೇಕಾಗ್ತದೆ. ಹಾಗಾದಾಗ ಮಾತ್ರ ಅದು ನನ್ನನ್ನು ತಿನ್ನೋದಿಲ್ಲ ಅಂತಕ್ಕಂಥ ಅಂಶವೂ ಕೂಡ ಶಾನುಭೋಗರಿಗೆ ಅರಿವಿಗೆ ಇದೆ. ಈ ರೀತಿಯಾಗಿ ಅವರು ಬೆನ್ನು ತಿರುಗಿಸಿ ಅವರು ತನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಅವರು ಮುಂದೆ ಹಾದು ಹೋಗ್ತಾರೆ ಮಕ್ಕಳೇ. ಈ ರೀತಿಯಾಗಿರ್ತಕ್ಕಂತಹ ಘಟನೆ ಇವತ್ತಿನ ತರಗತಿಯಲ್ಲಿ ಇದೆ ಮಕ್ಕಳೇ. ಇದರ ಮುಂದಿನ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇವತ್ತಿನ ಗದ್ಯ ಭಾಗವನ್ನು ನೀವು ಓದ್ಕೊಳ್ಬೇಕು. ಭಾಳ ಅದ್ಭುತವಾಗಿರ್ತಕ್ಕಂಥ ಲಲಿತ ಪ್ರಬಂಧ. ಈ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಮುಂದಿನ ತರಗತಿಯಲ್ಲಿ ಬರ್ಕೊಂಡು ಬರಬೇಕು ಮಕ್ಕಳೇ. ಮೊದಲನೇದಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಗದ್ಯ ಭಾಗ ಬಹಳ ಮುಖ್ಯ. ವ್ಯಾಘ್ರ ಗೀತೆ ಇರ್ತಕ್ಕಂತಹ ಗದ್ಯ ಭಾಗದಲ್ಲಿ ನಿಮಗೆ ಪ್ರಶ್ನೆಗಳು ಪರೀಕ್ಷೆಗೆ ಬರುವಂಥದ್ದು. ಅದರಲ್ಲಿ ಏನು ಮೂರ್ತಿರೋ ಅವರ ಕವಿಕಾಲ ಪರಿಚಯ ಅಂತಕ್ಕಂಥದ್ದನ್ನು ನೀವು ಓದಿ ಅರ್ಥ ಮಾಡಿಕೊಂಡು ವಾಕ್ಯ ರೂಪದಲ್ಲಿ ಬರೆಯೋದನ್ನು ಕಲಿಬೇಕು ಮಕ್ಕಳೇ. ಹಾಗೆ ಈ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯ ಬೇಟೆಯಾಡುವ ಬಗೆಯನ್ನು ನೀವು ವಿವರಣೆಯನ್ನು ಬರ್ಕೊಂಡು ಬರಬೇಕು ಮಕ್ಕಳೇ. ಯಾವ ರೀತಿ ಹುಲಿ ಭಾರತದ ಹುಲಿಗಳು ಯಾವ ರೀತಿಯಾಗಿ ಬೇಟೆಯನ್ನು ಆಡ್ತವೆ ಅಂತಕ್ಕಂಥ ಅಂಶಗಳನ್ನು ಈ ಗದ್ಯ ಭಾಗವನ್ನು ಓದ್ಕೊಂಡು ಲೇಖಕರು ಏನು ಹೇಳಿದ್ದಾರೆ ಅಂತಕ್ಕಂಥ ಅಂಶಗಳನ್ನು ತಿಳ್ಕೊಂಡು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಇಷ್ಟು ಇವತ್ತಿನ ತರಗತಿಯಲ್ಲಿ ಇರಲಿ. ಮುಂದಿನ ತರಗತಿಯಲ್ಲಿ ಮತ್ತೆ ಈ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ನೋಡೋಣ. ಧನ್ಯವಾದಗಳು.